ಸಸಿ ಹಸಿ ಸುಳ್ಳು ಅಶ್ವವೇಗ ವರದಿಗೆ ಬಿಗ್ ರೆಸ್ಪಾನ್ಸ್ ಸಿಕ್ಕಿರುವಂತದ್ದು ಇದೀಗ ಬೆಂಗಳೂರು ಅಭಿವೃದ್ಧಿ ಮಂತ್ರಿ ಫಸ್ಟ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಬಿಡಿಎ ದೋಖಾ ಕುರಿತು ಪ್ರಶ್ನೆಯನ್ನ ಕೇಳಲಾಗಿತ್ತು ಕೃಷ್ಣ ಬೈರೇಗೌಡರಿಗೆ. ಸಸಿ ಹಸಿ ಸುಳ್ಳು ಅಶ್ವವೇಗ ವರದಿಗೆ ಬಿಗ್ ರೆಸ್ಪಾನ್ಸ್ ಸಿಗ್ತಾ ಇದೆ. ಬೆಂಗಳೂರು ಅಭಿವೃದ್ಧಿ ಮಂತ್ರಿ ಫಸ್ಟ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಈ ಒಂದು ಸ್ಟೋರಿಯ ಕುರಿತು ಬಿಡಿಎ ದೋಖಾ ಕುರಿತು ಪ್ರಶ್ನೆಯನ್ನ ಮಾಡಲಾಗಿತ್ತು. ಎಕ್ಸ್ಕ್ಲೂಸಿವ್ ಮಾತುಗಳನ್ನಾಡಿದ್ದಾರೆ ಕೃಷ್ಣ ಬೈರೇಗೌಡರು. ಇದಕ್ಕೂ ತಮಗೂ ಸಂಬಂಧ ಇಲ್ಲ ಎಂಬಂತೆ ವರ್ತನೆಯನ್ನ ತೋರಿದ್ದಾರೆ. ಬಿಡಿಎನ ಕೇಳಿ ಅಂತ ಜಾರಿಕೊಂಡ ಬೆಂಗಳೂರು ಅಭಿವೃದ್ಧಿ ಮಂತ್ರಿ. ಅಶ್ವವೇಗ ನ್ಯೂಸ್ ಪ್ರಶ್ನೆಗೆ ಕೃಷ್ಣ ಬೈರೇಗೌಡರ ಎಕ್ಸ್ಕ್ಲೂಸಿವ್ ರಿಯಾಕ್ಷನ್ ಇದಾಗಿದೆ. ಒಂದರ್ಥದಲ್ಲಿ ಕೃಷ್ಣ ಬೈರೇಗೌಡ ಹೇಳಿಕೆ ಸರಿ ಇದೆಯೇ? ಯಾಕಂದ್ರೆ ಬೆಂಗಳೂರು ಅಭಿವೃದ್ಧಿ ಮಂತ್ರಿ ಆದ್ರೂ ಕೂಡ ಸದ್ಯ ಬಿಡಿಎ ಮೇಲೆ ಇರೋದು ಮುಖ್ಯಮಂತ್ರಿಯ ನೇರ ನಿಯಂತ್ರಣ. ಆರಂಭದಲ್ಲಿ ಖಾತೆ ಹಂಚಿಕೆ ಸರಿಯಾಗಿ ಆಗಿಲ್ಲ ಅನ್ನೋ ಕಾರಣಕ್ಕೆ ಸಿಡಿದೆದ್ರ ಕೃಷ್ಣ ಬೈರೇಗೌಡರು. ಕೊಡೋದಾದ್ರೆ ಬೆಂಗಳೂರಿಗೆ ಸಂಬಂಧಿಸಿದ ಎಲ್ಲಾ ಇಲಾಖೆಯನ್ನ ಕೊಡಿ ಅಂತ ಕೇಳಿದ್ರು. ಆದ್ರೆ ಕಡೆಗೆ ಅದೇನಾಯ್ತೋ ಏನೋ ಸಿಎಂ ಡಿಕೆ ಬಳಿಯೇ ಉಳಿದಿರುವಂತಹ ಬಿಡಿಎ ಇದು. ಹೀಗಾಗಿ ಸಸಿ ಹಸಿ ಸುಳ್ಳಿನ ಬಗ್ಗೆ ಬಿಡಿಎನ ಕೇಳಿ ಅಂತ ಸುಮ್ಮನಾಗಿದ್ದಾರೆ. ಅಶ್ವವೇಗ ನ್ಯೂಸ್ ನಲ್ಲಿ ಮಿನಿಸ್ಟರ್ ಕೃಷ್ಣ ಬೈರೇಗೌಡರು ಎಕ್ಸ್ಕ್ಲೂಸಿವ್ ಮಾತುಗಳನ್ನಾಡಿರುವಂತದ್ದು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ. ಮೊನ್ನೆ ಅಷ್ಟೇ ಕೆಂಪೇಗೌಡ ಜಯಂತಿ ದಿನ ಒಂದಿಷ್ಟು 15 ಲಕ್ಷ ಸಸಿಗಳನ್ನು ಕೂಡ ನೆಟ್ಟಿದ್ರು ಸರ್. ಅದು ನಮ್ಮ ಜೊತೆ ಸಚಿವ ಬಿಡಿಎ ನಮ್ಮ ಜೊತೆ ಸಚಿವ 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 ಮೊನ್ನೆ ಅಷ್ಟೇ ಕೆಂಪೇಗೌಡ ಜಯಂತಿ ದಿನ ಒಂದಿಷ್ಟು 15 ಲಕ್ಷ ಸಸಿಗಳನ್ನು ಕೂಡ ನೆಟ್ಟಿದ್ರು ಸರ್. ಅದು ನಮ್ಮ ಜೊತೆ ಸಚಿವ ನಮ್ಮ ಜೊತೆ ಸಚಿವ ಎಸ್, ಇದು ನಮ್ಮ ಪ್ರತಿನಿಧಿ ವಿವೇಕ್ ಅವರು ಮಾತನಾಡಿಸುವಂತಹ ಸಂದರ್ಭದಲ್ಲಿ ಪ್ರಶ್ನೆಯನ್ನ ಕೇಳ್ತಾರೆ. ಕೆಂಪೇಗೌಡ ಜಯಂತಿಯ ದಿನದಂದು 15 ಲಕ್ಷ ಸಸಿಯನ್ನ ನೆಟ್ಟಿರ್ತಾರೆ ಸರ್. ಈಗ ಅದರ ನಿರ್ವಹಣೆ ಆಗ್ತಾ ಇಲ್ಲ, ಸಸಿಗಳು ನಾಶವಾಗ್ತಾ ಇವೆ ಅನ್ನುವಂತಹ ಪ್ರಶ್ನೆಯನ್ನ ಮಾಡ್ತಾರೆ. ಆ ಒಂದು ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದು ನಗರಾಭಿವೃದ್ಧಿ ಸಚಿವರಾಗಿರುವಂತಹ ಕೃಷ್ಣ ಬೈರೇಗೌಡರು ಬಿಡಿಎನ ಕೇಳಿ ಅಂತ. ಬಿಡಿಎ ಅಂತಂದ್ರೆ ಈಗ ಯಾರ ಪಾಲಾಗುತ್ತೆ ಆ ಒಂದು ಇಲಾಖೆ ಅಂತಂದ್ರೆ ಸಿಎಂ ಡಿಕೆ ಶಿವಕುಮಾರ್ ಅವರ ಪಾಲಾಗಿರುವಂತದ್ದು. ಅವರೇ ಈ ಒಂದು ಬಿಡಿಎನ ನೋಡ್ಕೊಳ್ತಾ ಇರುವಂತದ್ದು, ನಿರ್ವಹಣೆಯನ್ನ ತೆಗೆದುಕೊಂಡಿರುವಂತದ್ದು. ಒಂದ್ ಕಡೆ ಈ ಒಂದು ಸ್ಥಾನವನ್ನ ತೆಗೆದುಕೊಳ್ಳೋದಕ್ಕೆ ಕೃಷ್ಣ ಬೈರೇಗೌಡರು ಕೂಡ ಸಾಕಷ್ಟು ರೀತಿಯಾಗಿ ಕೆಲಸಗಳನ್ನು ಮಾಡಿರ್ತಾರೆ. ಆದ್ರೆ ಆಗೋದಿಲ್ಲ. ಕೊನೆಯ ಪಕ್ಷಕ್ಕೆ ಈಗ ನಗರಾಭಿವೃದ್ಧಿಯಾಗಿ ಸಚಿವರಾಗಿರ್ತಾರೆ. ಒಂದ್ ಕಡೆ ಎಲ್ಲೋ ತಮ್ಗ ಆ ಒಂದು ಸ್ಥಾನ ಸಿಗಲಿಲ್ಲ ಅನ್ನುವಂತಹ ಕಾರಣಕ್ಕೆ ಜಾರಿಕೊಂಡ್ರ ಬಿಡಿಎನ ಕೇಳಿ ಈ ಒಂದು ಮೂಲಕ ಒಂದು ಅಸಮಾಧಾನವನ್ನ ಹೊರ ಹಾಕಿದ್ರ. ಇವ್ರದ್ದು ರಾಜಕಾರಣ ಏನೇ ಇರ್ಲಿ, ಕಿತ್ತೋಗಿರುವಂತಹ ರಾಜಕಾರಣ, ಆದ್ರೆ ಸಸಿಯನ್ನ ನೋಡ್ಕೊಳ್ಳೋದಕ್ಕೆ ಯಾಕೆ ಮುಂದಾಗ್ತಾ ಇಲ್ಲ? ಎಸ್, ಇದು ಮಂತ್ರಿಯಾಗಿರುವಂತಹ ನಗರಾಭಿವೃದ್ಧಿ ಬೆಂಗಳೂರು ಅಭಿವೃದ್ಧಿ ಮಂತ್ರಿಯಾಗಿರುವಂತಹ ಕೃಷ್ಣ ಬೈರೇಗೌಡ್ರ ಅವರ ರಿಯಾಕ್ಷನ್ ಆಗಿತ್ತು. ನಮ್ಮ ಒಂದು ಏನು ವಿವೇಕ್ ಅವರು ಪ್ರಶ್ನೆಯನ್ನ ಕೇಳ್ತಾರೆ. ನೋಡಿ ಸರ್, ಈ ಒಂದು ಕೆಂಪೇಗೌಡ ಜಯಂತಿ ದಿನ 15 ಲಕ್ಷ ಸಸಿಯನ್ನ ನಟ್ಟಿದ್ರಿ. ಆ ಒಂದು ಸಸಿ ಈಗ ನಿರ್ವಹಣೆ ಆಗ್ತಾ ಇಲ್ಲ, ಸಾಯುವ ಹಂತಕ್ಕೆ ಬಂದು ತಲುಪ್ತಾ ಇವೆ, ಸಸಿ ನಿರ್ವಹಣೆ ಆಗುತ್ತಾ ಇಲ್ಲ ಅನ್ನುವಂಥ ಕಾರಣಕ್ಕೆ ಏನಂತ ಉತ್ತರವನ್ನ ಕೊಡ್ತಾರೆ ಬೆಂಗಳೂರು ಅಭಿವೃದ್ಧಿ ಸಚಿವರಾಗಿರುವಂತಹ ಕೃಷ್ಣ ಬೈರೇಗೌಡರು. ಬಿಡಿಎನ ಕೇಳಿ ಅಂತಾರೆ. ಬಿಡಿಎನ ಕೇಳಿ ಅಂತಂದ್ರೆ ಏನ್ ಸರ್ ನಿಮ್ಮ ಮಾತಿನ ಅರ್ಥ? ನಿಮ್ಮ ರಾಜಕಾರಣ ಏನಾದ್ರೂ ಆಗಿರ್ಲಿ, ಕಿತ್ತೋಗಿರುವಂತಹ ರಾಜಕಾರಣ ನಿಮ್ದು. ಆ ಸಸಿಗಳು ಈಗ ಏನಾಗ್ತಾ ಇವೆ, ಸಾಯ್ತಾ ಇವೆ, ಅವಕ್ಕೂ ನೀರ್ ಬೇಡವಾ, ಪೋಷಕಾಂಶ ಬೇಡವಾ ನಿಮ್ಗೆ? ಯಾವ ರೀತಿಯಾಗಿ ರಾಜಕಾರಣ ಮಾಡ್ತಿದ್ರ? ಸಿಎಂಗೆ ಈ ಪ್ರಶ್ನೆಯನ್ನ ಕೇಳ್ತೀವಿ, ಇಲ್ಲ ಅಂತ ಅಲ್ಲ, ಬಿಡೋದಿಲ್ಲ, ನಮ್ಮ ಪ್ರತಿನಿಧಿ ಯಾರೇ ಆಗಿದ್ರು ಕೂಡ. ಆದ್ರೆ ಈ ರೀತಿಯಾಗಿ ಉಡಾಫೆ ಉತ್ತರನ ಕೊಡ್ತಿರಲ್ಲ, ಯಾಕೆ? ನೀವು ಕೂಡ ಬೆಂಗಳೂರಿನ ಅಭಿವೃದ್ಧಿ ಮಂತ್ರಿ ಆಗಿಲ್ವಾ? ಕೊಡ್ಬೇಕಲ್ವಾ, ರಿಯಾಕ್ಷನ್ ಕೊಡ್ಬೇಕಲ್ವಾ? ಮಾತಾಡ್ತೀನಿ, ಅಧಿಕಾರಿಗಳ ಜೊತೆಗೆ ಚರ್ಚೆ ಮಾಡ್ತೀನಿ ಅಂತ ಹೇಳ್ಬೋದಲ್ವಾ? ಈಗ ತಪ್ಪಾಗಿದೆ, ನೀವೇ ಹೇಳಿ ಸಿಎಂಗೆ, ಮಾಡ್ರಿ ಕೆಲ್ಸನ. ನೀವ್ ಯಾಕೆ ಮಾಡ್ತಾ ಇಲ್ಲ ನನಗ್ ಕೊಡಿ ಬಿಡಿಎನ, ನಾನು ನೋಡ್ಕೊಳ್ತೀನಿ ಅಂತ ಹೇಳ್ಬೋದಲ್ವಾ ಕೃಷ್ಣ ಬೈರೇಗೌಡರು? ಎಸ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ವಿವೇಕ್ ಅವರು ಕೂಡ ಮಾತನಾಡಲಿದ್ದಾರೆ. ಎಸ್ ವಿವೇಕ್, ನೀವು ಕೂಡ ಪ್ರಶ್ನೆಯನ್ನ ಮಾಡಿರ್ತೀರಿ.
ಆದ್ರೆ ಅವರು ಉಡಾಫೆ ಉತ್ತರಗಳನ್ನ ಕೊಟ್ಟಿರುವಂತದ್ದು ಏನೆಲ್ಲ ಮಾಹಿತಿ ಇದೆ. ಎಲ್ಲ ಒಂದ್ ಕಡೆ ನೋಡ್ತಾ ಹೋದ್ರೆ ರಾಜಕಾರಣದ ಒಂದಷ್ಟು ಸಮಸ್ಯೆಗಳು ಇವರಲ್ಲಿ ಕಾಣ್ತಾ ಇರುವಂತದ್ದು. ಆ ಒಂದು ಕಾರಣಕ್ಕೆ ಈಗ ಸಸಿಗಳು ಅನ್ಯಾಯವಾಗಿ ಸಾವನ್ನಪ್ತಾ ಇರುವಂತದ್ದು. ಈ ಕುರಿತಾಗಿ ಹೆಚ್ಚಿನ ಮಾಹಿತಿ ಏನಿದೆ? ಏನು ಮೊನ್ನೆ ಅಷ್ಟೇನು ಕೆಂಪೇಗೌಡ ಜಯಂತಿ ಅಂಗವಾಗಿ 15 ಲಕ್ಷ ಸಸಿಗಳನ್ನು ಕೂಡ ನೆಡುವಂತ ಕೆಲಸಕ್ಕೆ ಸರ್ಕಾರ ಮುಂದಾಗಿತ್ತು. ಸುಮಾರು 15 ಲಕ್ಷಗಳ ಸಸಿಗಳನ್ನು ಕೂಡ ನೆಟ್ಟಿ ಗಿನ್ನಿಸ್ ದಾಖಲೆಯನ್ನ ನಿರ್ಮಾಣ ಮಾಡಿದ್ದೇವೆ ಅಂತ ಕೂಡ ಒಂದು ಫೋಟೋಗಳನ್ನ ಕೂಡ ಬಿಡುಗಡೆ ಮಾಡಿತ್ತು. ಆದ್ರೆ ಆ ನಿರ್ವಹಣೆ ಕಾರ್ಯಾಚರಣೆಯಲ್ಲಿ ಎಲ್ಲೋ ಒಂದ್ ಕಡೆ ಸರ್ಕಾರ ಫೈಲ್ ಆಗಿದೆ ಅಂತ ಈಗ ಗೊತ್ತಾಗ್ತಿರ್ತಕ್ಕಂಥದ್ದು. ಯಾಕಂದ್ರೆ ನಮ್ಮ ಪ್ರತಿನಿಧಿ ಆಗಿರ್ತಕ್ಕಂಥ ಶ್ರೀನಿವಾಸ್ ಅವರು ಕೂಡ ಅಲ್ಲಿಗೆ ಹೋಗಿ ವರದಿಯನ್ನ ಕೂಡ ಮಾಡಿದ್ರು. ಕಂಪ್ಲೀಟ್ಲಿ ಆ ಸಸಿಗಳನ್ನ ಎಲ್ಲವನ್ನು ಕೂಡ ತೋರಿಸಿದ್ರು. ಯಾವ ರೀತಿಯಾಗಿ ಒಣಗಿ ನಾರಾಗಿದೆ ಆ ಸಸಿಗಳು, ಅದಕ್ಕೆ ನೀರು ಹಾಕುವಂತವರೇ ಗತಿ ಇಲ್ಲ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಆ ರೀತಿಯಾಗಿ ಆಗಿರ್ತಕ್ಕಂಥದ್ದು ಆ ಸಸಿಗಳು. ಜೊತೆಗೆ ಅಂದ್ರೆ ಕೆಂಪೇಗೌಡ ಜಯಂತಿ ದಿನ ಏನು ಆ ಸಸಿಗಳನ್ನ ನೆಟ್ಟಿದ್ರು, ಅದಾದ ಬಳಿಕ ಕೂಡ ಒಂದಿಷ್ಟು ಸಸಿಗಳನ್ನ ನೆಡದೇ ಇದ್ದಿದ್ದು, ಹಂಗೆ ಸಸಿಗಳನ್ನ ಬಿಟ್ಟು ಹೋಗಿರ್ತಕ್ಕಂಥದ್ದು ಈ ದೃಶ್ಯಾವಳಿಗಳು ಕೂಡ ಕೃಷ್ಣ ಬೈರೇಗೌಡ ಅವರಿಗೆ ಕೂಡ ಮಾತನಾಡಿಸುವಂತ ಸಂದರ್ಭದಲ್ಲಿ ಅವ್ರು ಹೇಳ್ತಕ್ಕಂಥದ್ದು BDA ಅವ್ರನ್ನ ಕೇಳಿ ಅಂತ ಹೇಳ್ತಾರೆ. ಯಾಕಂದ್ರೆ ಅವ್ರಿಗಾಗಲೇ ಬೆಂಗಳೂರು ಅಭಿವೃದ್ಧಿ ಖಾತೆಯನ್ನ ಕೂಡ ಅವರ ಬಳಿಗೆ ಕೊಟ್ಟಿದ್ರು ಕೂಡ ಅವರಿಗೆ BDA ಜೊತೆಗೆ BMRDL ಏನಿದೆ ಈ ಎರಡು ಇಲಾಖೆಗಳನ್ನ ಅವರಿಗೆ ಕೊಡಲಾಗಿಲ್ಲ. ಅದು ಮುಖ್ಯಮಂತ್ರಿ ಬಳಿಯೇನೆ ಉಳಿಸ್ಕೊಂಡಿದ್ದಾರೆ. ಜೊತೆಗೆ ಈ ಹಿಂದೆ BDA ಚೇರ್ಮನ್ ಆಗು ಕೂಡ ಹರೀಶ್ ಅವರಿದ್ರು. ಅವರು ಯಾವ ರೀತಿಯಾಗಿ ಇದರ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ತಾರೆ, ನಿಜಕ್ಕೂ ಕೂಡ BDA ಚೇರ್ಮನ್ ಆಗಿದ್ರು. ಈಗ ಸದ್ಯದ ಮಟ್ಟಿಗೆ ಅದು ಮುಖ್ಯಮಂತ್ರಿ ಬಳಿ ಇರ್ತಕ್ಕಂಥದ್ದು ಇಲಾಖೆ ಆಗಿದೆ. ಅವರು ಯಾವ ರೀತಿಯಾಗಿ ಅದನ್ನ ತೆಗೆದುಕೊಂಡು ಹೋಗ್ತಾರೆ, ಯಾವ ರೀತಿಯಾಗಿ ಸರಿಪಡಿಸ್ತಾರೆ ಅನ್ನೋದು ಒಂದ್ ಕಡೆ ಪ್ರಶ್ನೆ ಉದ್ಭವ ಆಗುತ್ತೆ. ಜೊತೆಗೆ ಕೃಷ್ಣ ಬೈರೇಗೌಡರಿಗೆ ಮೊದಲಿನಿಂದ ಕೂಡ ಅಷ್ಟೇ ಬೆಂಗಳೂರು ಅಭಿವೃದ್ಧಿ ಖಾತೆ ಕೊಟ್ಟಂತ ಸಂದರ್ಭದ ಅದು ಕೂಡ ಜೊತೆಗೆ ಕೊಡಿ ಅನ್ನೋ ಒಂದು ಬೇಡಿಕೆಯನ್ನ ಕೂಡ ಇಟ್ಟಿದ್ರು. ಒಂದಿಷ್ಟು ದಿನಗಳ ಕಾಲ ಅಂದ್ರೆ ಪ್ರಮಾಣ ವಚನ ಆದ್ರೂ ಕೂಡ ಒಂದಿಷ್ಟು ದಿನಗಳ ಕಾಲ ಅವರಿಗೆ ಖಾತೆ ಹಂಚಿಕೆ ಆದ ಬಳಿಕವೂ BDA BMRDL ಕೊಡದೇ ಇರೋ ನಿಟ್ಟಿನಲ್ಲಿ ಅವರು ಕೂಡ ಒಂದಿಷ್ಟು ಬೇಜಾರನ್ನ ಇಲ್ಲೂ ಕೂಡ ತೋರಿಸ್ಕೊಂಡಿರಂಗೆ ಒಂದಿಷ್ಟು ಸೈಲೆಂಟ್ ಅನ್ನ ಕೂಡ ಆಗಿದ್ರು ಸಚಿವರು. ಈಗ ಅವರಿಗೆ ಕೇವಲ ಬೆಂಗಳೂರು ಅಭಿವೃದ್ಧಿ ಖಾತೆ ಕೊಟ್ಟು BDA BMRDL ಇಲ್ಲದೆ ಇರೋ ನಿಟ್ಟಿನಲ್ಲಿ ಅವರು BDA ಅವರಿಗೆ ಹೋಗಿ ಕೇಳಿ ಅಂತ ಹೇಳಿರ್ತಕ್ಕಂಥದ್ದು ಸಹಜ. ಯಾಕಂದ್ರೆ ಅದು ನನ್ನ ಇಲಾಖೆಗೆ ಬರಲ್ಲ, ಆ ನಿಟ್ಟಿನಲ್ಲಿ ಹೋಗಿ ಕೇಳಿ ಅಂತ ಅವ್ರು ಹೇಳಿರ್ತಕ್ಕಂಥದ್ದು ಸಹಜ. ಆದ್ರೆ ಇದರ ವಿರುದ್ಧ ನಿಜಕ್ಕೂ ಕೂಡ ಸರ್ಕಾರ ಏನಾದ್ರೂ ಕ್ರಮ ವಹಿಸುತ್ತಾ, ಅಥವಾ ಇದು ಹಂಗೆ 15 ಲಕ್ಷ ಸಸಿಗಳು ಹಂಗೆ ಹೋಗ್ಲಿ ಹಾಳಾಗೋಗ್ಲಿ ಅಂತ ಬಿಡ್ತಾವ ಅಂತ ಕೂಡ ಸದ್ಯದ ಮಟ್ಟಿಗೆ ಇರ್ತಕ್ಕಂಥ ಪ್ರಶ್ನೆ. ಜೊತೆಗೆ ಏನದು 1 ಅಥವಾ 100 ಅಥವಾ 1000 ಅಥವಾ 10,000 ಸಸಿಗಳಲ್ಲ. ನೀವು ಹೇಳ್ತಾ ಇದ್ರಿ ಈ ಒಂದು ಇಲಾಖೆ ನನ್ನ ಒಂದು ಸಂಬಂಧ ಪಡಲ್ಲ ಈ ಇಲಾಖೆ ಅಂತ ಹೇಳಿದ್ದಾರೆ ಅಂತ ಹೇಳಿದ್ರಿ. ಅಂದ್ರೆ ಹೇಳುವಂತದ್ ವಿಚಾರ ಇರ್ಬೋದು, ಈ ಇಲಾಖೆ ನನ್ನ ವ್ಯಾಪ್ತಿಗೆ ಬರೋದಿಲ್ಲ ಅಂತ. ರಾಜಕಾರಣಿಗಳಂದ್ರೆ ಏನು? ರಾಜಕಾರಣಿಗಳು ಒಂದು ಸಮಸ್ಯೆಗಳನ್ನ ಆಲಿಸೋದು, ಹಾಗೆ ಒಂದು ಸಮಸ್ಯೆಗಳಿಗೆ ಅವರ ಧ್ವನಿಯಾಗಿ ನಿಂತ್ಕೊಳ್ಳೋದು ಅಂತದ್ದು ಅಲ್ವಾ? ಸಮಸ್ಯೆಗಳು ಏನೇ ಇದ್ರು ಅವರು ನಿಂತ್ಕೊಳ್ಳುವಂತದ್ದು ಇದ್ದೇ ಇದೆ. ಆದ್ರೆ ಇಲ್ಲಿ ಆಗ್ತಾ ಇರುವಂತದ್ದು ಏನು? ರಾಜಕಾರಣಿಗಳೇ ಈ ರೀತಿಯಾಗಿ ಮಾಡಿದ್ರೆ ಹೇಗೆ? ನಮ್ಮ ಇಲಾಖೆಗೆ ಬರಲ್ಲ ಅಂತಂದು ಮತ್ತೊಬ್ಬನ್ ಬೆರಳು ಮಾಡಿ ತೋರಿಸಿದ್ರೆ ಹಾಳಾಗೋದು ಯಾರು? ಇದೇನಾ ಇವರು ಮಂತ್ರಿಗಳು ಮಾಡ್ತಾ ಇರುವಂತಹ ಕೆಲಸ?